ನಾಡಿಗರು ನನ್ನ ನೋಡಿ ಒಂದು ಪದ್ಯ ಹೇಳ್ಬಿಟ್ರು. ನನಗೆ ಭಾಳ ಖುಷಿ ಆಯ್ತು. ನಾಡಿಗರು ನನ್ನ ಬಗ್ಗೆ ಆಶೋಕವನ ಅಂತ. ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಆಕೆಯಂತ ಹುಡುಗಿ ನವಿಲು ನಾಚುವಂತ ನಡಿಗಿ, ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಆಕೆ ಉಡುವ ಸೀರಿ ಬೆಳಕು ಹೋಗುತ್ತಾದ ತೂರಿ. ಸರ್ ನನ್ನ ಹೆಂಡತಿ ಸಿಟ್ಟಾಗ್ಯಾಳೆ, ನೀವು ಅವ್ರಿಗೆ ಸಮಾಧಾನ ಮಾಡ್ಬೇಕಂತ. ಈಗ ನನ್ನ ಹೆಂಡ್ತಿನ ಸಮಾಧಾನ ಮಾಡೋಕ್ಕಾಗದೆ ನಾನು ಒದ್ದಾಡ್ತೀನಿ. ಇವ್ರಿಗೆ ಹೆಂಗ್ರಿ ಅಂದ್ರೆ ಹಂಗಲ್ಲ ರೀ, ಒಂದು ಕವಿತೆ ಹೇಳಿ, ನಿಮ್ಮ ಕವಿತೆ ನಂದು ಅಂತೇಳಿ ಅವನು ಲವ್ ಮಾಡಿ ಮದುವೆ ಆಗಿದ್ದಂತೆ. ಈಗ ಹೆಂಡ್ತಿನ ಹೆಂಗೆ ಕೋಪ ಮಾಡ್ಕೊಂಡು ನೀವು ಇನ್ನೊಂದು ಕವಿತೆ ಹೇಳಿ ಅವ್ರಿಗೆ ಅಂತ. ನಾವು ಬಸ್ ಮೇಲೆ ಹೋದ್ರೆ ಪ್ರಯಾಣ ಆಗತ್ತೆ, ಬಸ್ ನಮ್ಮ ಮೇಲೆ ಹೋದ್ರೆ ಪ್ರಾಣ ಹೋಗುತ್ತೆ. ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಗಂಡಸರು ಹೆಂಡತಿ ಸತ್ರೆ ಮದುವೆ ಆಗ್ತಾರೆ. ಜೊತೆಗೆ ಲಿಮರಿಕ್ ಹಾಗೇನೆ ಮುಕ್ತಕಗಳು. ಲಿಮರಿಕ್ ಅಂತಂದ್ರೆ ಅದು ಇಂಗ್ಲಿಷ್ನಲ್ಲಿ ಹೆಚ್ಚು ಜನಪ್ರಿಯ. ನಮ್ಮ ಚೌಪದಿ ದಿನಕರ ದೇಸಾಯಿ ಅವ್ರದ್ದು ಹೇಗೆ 4 ಸಾಲು ಚೌಪದಿ ಅಂತಿದೆ, ಲಿಮರಿಕ್ನಲ್ಲಿ 5 ಸಾಲು. ಸೊ ಹೇಗೆ ಒಂದು ಉದಾಹರಣೆ ನಿಮ್ಗೆ ಕೊಡೋದಾದ್ರೆ, ನಮ್ಮ ನೆರೆಮನೆ ಗೃಹಿಣಿ ವಾಣಿ ಗಂಡನನ್ನು ಪೀಡಿಸುವ ಪ್ರಾಣಿ. ನಮ್ಮ ನೆರೆಮನೆ ಗೃಹಿಣಿ ವಾಣಿ ಗಂಡನನ್ನು ಪೀಡಿಸುವ ಪ್ರಾಣಿ, ತವರಿಗೆ ಹೋದಾಗಲೂ ಗಂಡನನ್ನು ಬೈಯಲು ಆಗಾಗ ಮಾಡುವಳು ದೂರವಾಣಿ. ಸೊ ಇದ್ರ ಸ್ಟ್ರಕ್ಚರ್ ಅಂದರೆ ಮೊದಲಿನ 2 ಸಾಲು ಮತ್ತು ಕೊನೆ ಸಾಲು ಸ್ವಲ್ಪ ದೊಡ್ಡದಾಗಿರುತ್ತೆ, ಅವು 3ಕ್ಕೂ ಒಂದು ಪ್ರಾಸ ಇರುತ್ತೆ. ಸರಿ ಏನಾಯ್ತು ಅಂದರೆ, ಬೆಂಗಳೂರಿನಲ್ಲಿ ಒಂದು ಕಾನ್ವೆಂಟಿಗೆ ಒಂದು ಚಿರತೆ ಬಂತು. ನಿಮ್ಗೆ ನೆನಪಿರ್ಬೋದು, ಒಂದು ಕಾನ್ವೆಂಟಿಗೆ ಚಿರತೆ. ಅದನ್ನು ಹೇಗೆ ಓಡಿಸೋದು ಅಂತ ಬೇರೆ ಬೇರೆ ಇಲಾಖೆಯವರೆಲ್ಲ ಬಂದು 8 ಗಂಟೆಗಳ ಸತತ ಕಾರ್ಯಾಚರಣೆ ಮಾಡಿ ಆ ಚಿರತೆಯನ್ನು ಓಡಿಸಿದ್ರು ಅಂತ ಸುದ್ದಿ. ಸರಿ, ನಾನು ಮರುದಿವಸ ಬರೆದೆ, ಪೇಪರ್ನಲ್ಲಿ ಇದೆಲ್ಲ ಓದಿ ಹನಿದನಿಯಲ್ಲಿ ಬರೆದೆ. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ತಾನಾಗಿಯೇ ಓಡಿ ಹೋಗುತ್ತಿತ್ತು ಯಾರಾದರೂ ಹೇಳಿದ್ದರೆ ಆ ಶಾಲೆಯ ಫೀಸು ಡೊನೇಷನ್ನು. ಸರಿ, ಡುಂಡಿರಾಜ ಅಂದ್ರೆ ಏನು? ಅದು ನಿಮ್ಮ ಸ್ವಂತ ಹೆಸರಾ? ನಿನ್ನ ಹೆಸರಲ್ಲಿ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತ? ಅಲ್ಲ ಸರ್, ಅದು ನಿಮ್ಮ ಕಾವ್ಯನಾಮವ ಅಂತ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳು ಕಾವ್ಯಕ್ಕೆ ನಾಮ. ಹೀಗೆ ನನ್ನ ಹೆಸರು ಡುಂಡಿರಾಜ ಕಾವ್ಯನಾಮ ಅಲ್ಲ, ಅದು ಗಣಪತಿ ಹೆಸರು. ಸೊ ಇವಾಗ ರೀಲ್ಸು, ಹೌದು, ಅದು ಟ್ರೆಂಡ್ ಅಲ್ಲಿ ಇದೆ ಇವಾಗ. ಸೊ ನೀವೇ ಹೇಳ್ದಾಗೆ ಈ ಮೊದಲು ತಿಳಿಸ್ಕೊಟ್ರಿ ತಾವು ರೀಲ್ಸ್ ಅಲ್ಲಿ ಎಷ್ಟೊಂದು ವೀಕ್ಷಕರನ್ನ ಪಡೆದಿದ್ದೀರಿ ಅಂತ ಹೇಳಿ. ನಾವು ಯಾಕೆ ಈ ಕಾರ್ಯಕ್ರಮದಲ್ಲಿ ಒಂದು ರೀಲ್ಸ್ ಮಾಡುವ? ಖಂಡಿತ, ನೀವು ಜೊತೆ ಆದ್ರೆ ಅದಕ್ಕಿಂತ ಖಂಡಿತ. ಕಾಲು ನೋವು ಹೇಗಿದೆ? ಏನಂದ್ರಿ? ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಹೌದೇ? ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಹಾಗಾದ್ರೆ ತಲೆನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ಇವಾಗಲೇ ಹೇಳಿದಾಗೆ ಈ ರೀತಿ ನಗು ಬಹಳ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸಮಾಜದ ಆರೋಗ್ಯಕ್ಕೂ ಒಳ್ಳೆಯದು. ನಗು ಜನರನ್ನ ಬೆಸೆಯುತ್ತೆ ಅಲ್ವಾ, ಜನರ ನಡುವೆ ಸ್ನೇಹವನ್ನ ಉಂಟು ಮಾಡುತ್ತೆ. ಆ ರೀತಿ ಒಂದು ಆರೋಗ್ಯಕರವಾದ ನಗು ಅದು ಬೇಕು ಅಂತ ಇವತ್ತು ವೈದ್ಯರೇ ಹೇಳ್ತಾ ಇದ್ದಾರೆ.